ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮೋಹನ್ ಕುಮಾರ್ ಆರ್ ಅಂತ, ಬೇಸಾಯ ಶಾಸ್ತ್ರಜ್ಞ, ಮೇವು ಬೆಳೆ ವಿಭಾಗ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು. ಇಲ್ಲಿ ಕೃಷಿ ಮೇಳದ 2024ರ ಸಲುವಾಗಿ ನಾವು ನಮ್ಮ ಇಲ್ಲಿ ಈ ವಾತಾವರಣದಲ್ಲಿ ಬೆಳೀತಕ್ಕಂತಹ ಹಲವಾರು ಮೇವಿನ ಬೆಳೆಗಳನ್ನ ಇಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತ ಕೃಷಿ ಪ್ರಧಾನ ದೇಶ. ಕೃಷಿಯಲ್ಲಿ ಪಶುಪಾಲನೆ ಭಾಳ ಮಹತ್ವದ ಅಂಗವಾಗಿರುತ್ತದೆ. ಇಂದಿನ ದಿನದ ಇಳುವರಿ ಆಧಾರಿತ ಅಥವಾ ಧಾನ್ಯಾಧಾರಿತ ಬೆಳೆಗಳಲ್ಲಿ ಹುಲ್ಲಿನ ಗುಣಮಟ್ಟ ಮತ್ತು ಹುಲ್ಲಿನ ಇಳುವರಿ ಭಾಳ ಕಡಿಮೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಪಶುಪಾಲನೆಯನ್ನು ಸಮಗ್ರವಾಗಿ ಲಾಭದಾಯಕವಾಗಿ ಕೈಗೊಳ್ಳುವುದಕ್ಕಾಗಿ ನಾವು ಮೇವಿನ ಬೆಳೆಗಳ ಮೇಲೆ ಅವಲಂಬನೆ ಆಗೋದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇರೋಂಥ ಸನ್ನಿವೇಶ. ನಮ್ಮ ಮೇವಿನ ಬೆಳೆಗಳಲ್ಲಿ ಇನ್ನಿತರೆ ಆಹಾರ ಬೆಳೆಗಳಂತೆಯೇ ಬಹಳಷ್ಟು ವೈವಿಧ್ಯತೆಯನ್ನು ತಾವು ಕಾಣಬಹುದಾಗಿದೆ. ಮೇವು ಬೆಳೆಗಳಲ್ಲಿ ನಮ್ಮಲ್ಲಿ ಏಕದಳ ಮೇವಿನ ಬೆಳೆಗಳಿದ್ದಾವೆ, ದ್ವಿದಳ ಮೇವಿನ ಬೆಳೆಗಳಿದ್ದಾವೆ, ಹಾಗೆ ಮರ ಆಧಾರಿತ ಮೇವಿನ ಬೆಳೆಗಳು ಕೂಡ ಇದ್ದಾವೆ. ಈ ತಾಕಿನಲ್ಲಿ ನಾವು ಸರಿಸುಮಾರು 7ರಿಂದ 8 ವಿವಿಧ ಜಾತಿಯ ಹುಲ್ಲಿನ ತಳಿಗಳನ್ನ ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೀವಿ. ಅಂತೆಯೇ ದ್ವಿದಳ ಧಾನ್ಯ ಬೆಳೆಗಳ ಹಲವಾರು ತಳಿಗಳನ್ನ ಇಲ್ಲಿ ನಾವು ಪ್ರಾತ್ಯಕ್ಷಿಕೆ ಮೂಲಕ ಪ್ರಸ್ತುತಪಡಿಸಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಇಂದಿನ ದಿನದ ಹವಾಮಾನ ವೈಪರೀತ್ಯವನ್ನು ಸಹಿಷ್ಣುವಾದ ಈ ಮುಳ್ಳು ರಹಿತ ಪಾಪಸ್ಕಳ್ಳಿ, ಇದು ಜನರಲ್ಲಿ ಭಾಳ ಕುತೂಹಲವನ್ನು ಕೆರಳಿಸ್ತಿದೆ. ಇಂಥವೆಲ್ಲ ವಿಶೇಷ ಬೆಳೆಗಳನ್ನೆಲ್ಲ ಇಲ್ಲಿ ಪ್ರಸ್ತುತಪಡಿಸ್ತಿದ್ದೀವಿ. ಈ ಮೇವಿನ ಬೆಳೆಗಳಲ್ಲಿ ಪ್ರಮುಖವಾಗಿ ಇವೆಲ್ಲವೂ ಕೂಡ ಉತ್ಕೃಷ್ಟ ಗುಣಮಟ್ಟದ ಹುಲ್ಲಿನ ಮೇವನ್ನು ಉತ್ಪಾದಿಸಬಲ್ಲ ತಳಿಗಳಾಗಿದ್ದು, 1 ಹೆಕ್ಟೇರ್ ಪ್ರದೇಶಕ್ಕೆ ಸರಿಸುಮಾರು 125ರಿಂದ 150 ಟನ್ಗಳಷ್ಟು ಪ್ರತಿ ವರ್ಷ ನಮಗೆ ಒಂದು 7ರಿಂದ 8 ಕಟಾವುಗಳಲ್ಲಿ ಬರುವಂಥ ತಳಿಗಳನ್ನ ನಾವಿಲ್ಲಿ ಅಭಿವೃದ್ಧಿಪಡಿಸಿ ಪ್ರಸ್ತುತಪಡಿಸಿದ್ದೇವೆ. ಇದಲ್ಲದೆ ಈಗ ಏನು ನಾವು ಹಾಲು ಕರೆಯ ಹಸುಗಳು ಅಥವಾ ಜಾಸ್ತಿ ಪ್ರೋಟೀನ್ ಬಯಸ ಪ್ರಾಣಿಗಳಾದ ಈಗ ಕುರಿ, ಮೇಕೆ ಇಂಥ ಪ್ರಾಣಿಗಳಿಗೂ ಕೂಡ ದ್ವಿದಳ ಧಾನ್ಯ ಮೇವಿನ ಬೆಳೆಗಳನ್ನ ಕೂಡ ನಾವು ಅಭಿವೃದ್ಧಿಪಡಿಸಿ ಇಲ್ಲಿ ಪ್ರಸ್ತುತಪಡಿಸಿದ್ದೇವೆ. ರೈತ ಬಾಂಧವರು ಕೃಷಿ ಮೇಳ 2024ಕ್ಕೆ ತಾವು ಯಾರ್ಯಾರು ಭೇಟಿ ಮಾಡ್ತಿದ್ದೀರೋ ಅವರು ಹೈನೋದ್ಯಮದಲ್ಲಿ ಪಾಲ್ಗೊಳ್ತಕ್ಕಂತಹ ರೈತರು ಮತ್ತು ಆಸಕ್ತರು ಈ ಮೇವಿನ ಬೆಳೆ ವಿಭಾಗದ ತಾಕುಗಳಿಗೆ ಭೇಟಿ ನೀಡಿ ಮೇವಿನ ಬೆಳೆ ಉತ್ಪಾದನೆಯ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಪಡ್ಕೊಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ.